ನೋಡ್ತಾನೆ ಮಹಾದೇವಿ ಆ ಗುರುವಿನ ಸೇವೆ ಅಂತಕ್ಕಂಥ ಮಾಡುತ್ತಾ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಹಾದೇವಿ ಅಕ್ಕ ಏನ್ರಿ ಮಹಾದೇವಿ ಅಕ್ಕ ಎಟ್ಟು ಆದ ತಿಳ್ಕೊಂಡು ಕೇಳಿದ್ರೆ 18 ವರ್ಷದ ತರುಣಿ ಅಕ್ಕ. ಕವಿ ವರ್ಣನ ಮಾಡ್ತಾನೆ ಯಾಕೆಂದು ಬಹುಶಃ ಅಂದಿನ ದಿನಮಾನದೊಳಗೆ ಮಹಾದೇವಿ ಅಕ್ಕನಂಟ ಅಂದರೆ ಸೌಂದರ್ಯವತಿನಿ ಯಾರೂ ಇದ್ದಿದ್ದಿಲ್ಲ. ಅವತ್ತಿನ ದಿನಮಾನದಾಗ ಯಾವ ಪೇರೆಂಟ್ ಲವ್ಲಿ ಇದ್ದಿದ್ದಿಲ್ಲ, ಯಾವುದು ಕೂಡ ಇದ್ದಿದ್ದಿಲ್ಲ. ಅವತ್ತು ಏನು ಶೃಂಗಾರ ಮಾಡ್ಕೋಬೇಕಂತ ಒಬ್ಬನೇ ಹೆಂಗೆ ಅಂದಾಗಿರ್ತಾನೋ ಹಾಗೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಭಗವಂತ ಒಬ್ಬನೇ ಇರ್ತಾನಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ. ಅದನ್ನೇ ಕಾಣದಾಗಿರ್ತಕ್ಕಂಥ ದೇವರನ್ನು ನಿಮ್ಮ ಕಣ್ಣಿಗೆ ಅಂದ ಕಾಣಂಗ ಇಷ್ಟಲಿಂಗ ರೂಪದೊಳಗೆ ಅಂತ ತಂದು ಕೊಡ್ತಕ್ಕಂಥವನೇ ಸದ್ಗುರುನಾಥ. ನೋಡ್ರಿ ಎಟ್ಟದ ಇದ್ರಾಗ ಯಾವಾಗೆಂದ ಮಹಾದೇವಿಗೆ ಇದು ಎಲ್ಲವನ್ನು ಕೂಡ ಕಲ್ಪನೆ ಕೊಡ್ಲಾಕತ್ತಾರೆ. ಮಹಾದೇವಿ ಇದು ಇಷ್ಟಲಿಂಗ ಏನು ಲಿಂಗ ದೀಕ್ಷೆ ಎತ್ತುಕೊಂಡಂದ್ರೆ ಇದು ಏನು ಬೇರೆ ಅಲ್ಲ, ಶರಣ ಸತಿ ಲಿಂಗಪತಿ ಏನ್ರಿ, ಲಿಂಗನೇ ನಿನ್ನ ಗಂಡ ಏನ್ರಿ, ನೀನೇ ಅದ್ರ ಹೆಣತಿ. ಇದನ್ನೆಲ್ಲ ಪರಿಕಲ್ಪನೆ ಒಂದು ಕಡೆಗೆ ಇಷ್ಟಲಿಂಗ ಬಸವಣ್ಣವ್ರ ದೃಷ್ಟಿಯೊಳಗೆ ಮಗ ಅಕ್ಕನ, ಇನ್ನೊಂದು ಕಡೆಗೆ ಪ್ರಭುದೇವ್ರ ದೃಷ್ಟಿ ಒಳಗೆ ಯಾವ ಲಿಂಗನೇ ಗಂಡ ಅಕ್ಕ. ಯಾವಾಗಂದ ಮಹಾದೇವಿಗೆ ಇದು ಎಲ್ಲವನ್ನು ಕೂಡ ಕಲ್ಪನೆ ಕೊಡ್ಲಾಕತ್ತಾರೆ. ಯಾವಾಗಂದ ಹೆಂಗೆ ಗುರುಗಳಂದ ಹೇಳ್ಕೊತ ಹೊಂಟ್ರು ಏನ್ರಿ, ಅವಳಿಗೆ ಜ್ಞಾನವನ್ನು ನೀಡ್ತಾ ಹೊಂಟ್ರು. ಅವಳಿಗೆ ಬೇರೆ ಕಡೆಯಿಂದ ಯಾವ ಯೋಚನೆ ಕೂಡ ಬಿಟ್ಟುಬಿಟ್ಲು. ಕೇವಲ ಗುರುನಾಥ್ ಹೇಳಿರ್ತಕ್ಕಂಥ ಧ್ಯಾನದೊಳಗಿಂದ ಮಗ್ನ ಆಗಿಬಿಟ್ಲು. ಅವ್ರೇನು ಹೇಳ್ತಾರಲ್ಲ ಅದನ್ನೇ ಕೇಳೋದು. ತಾನು ಕೇಳಿದ್ದನ್ನು ಏನ್ರಿ ತನ್ನ ಹತ್ರ ಇಟ್ಕೊಳ್ತಿದ್ದಿಲ್ಲ. ಯಾವಾಗಿಂದ ಮನೆಗೆ ಬರ್ತಿದ್ಲೋ ಓಣ್ಯಾಗಿರ್ತಕ್ಕಂಥ 8-10 ಜನ ಗೆಳತಿಯರಿಗೆಲ್ಲ ತಾನು ಗುರುವಿನಿಂದ ಏನು ಕಲಿತು ಬಂದಿರ್ತಿದ್ಲೋ ಆ ಓಣ್ಯಾಗಿರ್ತಕ್ಕಂಥ 4 ಮಂದಿ ಹೆಣ್ಮಕ್ಳಿಗೆಲ್ಲ ತಾನು ತಿಳ್ಕೊಂಡು ಬಂದಿರ್ತಕ್ಕಂಥ ಜ್ಞಾನವನ್ನು ಎಲ್ಲರಿಗೂ ಕೂಡ ಹೇಳಕ್ಕೆ. ಅವಳಿಗೆ ಒಂದು ಅಂದ ಚಂದ ಏನ್ರಿ ನಾ ಚಲೋ ಬಟ್ಟೆ ಉಡ್ಬೇಕು ಅನ್ನುವಂಥದ್ದಿಲ್ಲ, ಮೈ ತುಂಬ ಆಭರಣಗಳು ಹಾಕ್ಕೋಬೇಕು ಅನ್ನುವಂಥದ್ದಿಲ್ಲ ಏನ್ರಿ. ಇವತ್ತಿನ ಕಾಲಮಾನದ ಅಂದ್ರೆ ನಮ್ಮ ಮಕ್ಕಳೇನು ಇರ್ತಾರಲ್ಲಮ್ಮ ಎಲ್ಲ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಆಸೆಗಳ್ರಿ, ಚಲೋ ಡ್ರೆಸ್ ಉಡಬೇಕು ಏನ್ರಿ, ನಾ ಹಂಗೆ ಕಾಣಬೇಕು ಹಿಂಗೆ ಕಾಣಬೇಕು, ಅದು ಮುಖಕ್ಕೆ ಅದು ಹಚ್ಕೋಬೇಕು ಇದು ಹಚ್ಕೋಬೇಕು, ಅಟ್ಟು ಬಂಗಾರ ಹಾಕೋ, ಇದು ಯಾವುದು ಕೂಡ ಇಲ್ಲ ಮಹಾದೇವಮ್ಮಗ. ಏನು ಗುರುನಾಥ ಅಂತ ಹೇಳಿಕೊಟ್ಟಾನಲ್ಲ ಏನ್ರಿ, ಅಷ್ಟಾಭರಣಗಳನ್ನು ಈ ಷಡಸ್ಥಲ ಪಂಚಾಚಾರಗಳನ್ನು ಯಾವಾಗಿಂದ ಲಿಂಗ ದೀಕ್ಷೆ ಅನ್ನತಕ್ಕಂಥದ್ದನ್ನು ಮಾಡಿ ಮಹಾದೇವಮ್ಮಗ ಏನ್ರಿ ಇದೆಲ್ಲ ಪರಿಜ್ಞಾನವನ್ನು ಕೊಡ್ಲಿಕ್ಕೆ ಮಹಾದೇವಿ. ಈಗೇನು ನೀನು ಲಿಂಗ ದೀಕ್ಷೆ ಮಾಡ್ಕೊಂಡಿಲ್ಲವ, ಅವತ್ತಿನ ದಿನಮಾನದೊಳಗೆ ನೋಡ್ರಿ ಇನ್ನು ಮಹಾದೇವಿ ಕಲ್ಯಾಣಕ್ಕೆ ಬಂದಿಲ್ಲ. ಇಲ್ಲಿ 12ನೇ ಶತಮಾನದೊಳಗೆ ಬಸವಣ್ಣ ಎಲ್ಲಿ ಕಲ್ಯಾಣದೊಳಗೆ ಅನುಭವ ಮಂಟಪ ಮಾಡಿದ್ದನ್ನು, ಅಲ್ಲೆಲ್ಲ 106 ಜನ ಶರಣರು ಬಂದಿದ್ದನ್ನು, ಅವರೆಲ್ಲ ಶರಣರ ವಚನ ಸಾಹಿತ್ಯವನ್ನು ಬರೆದಿದ್ದನ್ನು ಎಲ್ಲಿ ಬಸವ ಕಲ್ಯಾಣ, ಎಲ್ಲಿ ಶಿವಮೊಗ್ಗ ಜಿಲ್ಲಾ. ಕಲ್ಪನೆ ಇರಲಿ ಮಗ, ಅವತ್ತಿನ ದಿನಮಾನದೊಳಗೆ ಶರಣರು ಮಾಡಿರ್ತಕ್ಕಂಥ ಅನುಭವ ಮಂಟಪದ ಪರಿಕಲ್ಪನೆ ಅಕ್ಕ ಮಹಾದೇವಿಗೆ ಯಾರಿಗೆ ಗುರುಲಿಂಗ ದೇವರಿಗೆ ಅಂತ ತಿಳಿದಿತ್ತು. ಆ ಅನುಭವ ಮಂಟಪದ ವಿಚಾರವನ್ನು ಮಹಾದೇವಿ ಅಕ್ಕಗೆ ಹೇಳ್ತಾನೆ. ಕಲ್ಯಾಣದೊಳಗೆ ಅಂದರೆ ಶರಣರು ಬರೆದಿರ್ತಕ್ಕಂಥ ವಚನಗಳು ಏನ್ರಿ, ಈಗ ಟಿ ವಿ ಅದಾವ ಬೇಡ ಮೊಬೈಲ್ಗಳದಾವ, ಈಗೆಲ್ಲ ಏನು 1 ಮಿನಿಟ್ನಾಗಿಂದ ಎಲ್ಲ ಕಡೆಯೂ ಕೂಡ ಗೊತ್ತಾಗಿಬಿಡ್ತದೆ ಏನ್ರಿ. ಇವೆಲ್ಲ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ಒಳ್ಳೇದು ಕೂಡ 1 ಮಿನಿಟ್ನಾಗ ಗೊತ್ತಾಗ್ತದ, ಕೆಟ್ಟದನ್ನು ಕೂಡ 1 ಮಿನಿಟ್ನಾಗಿಂದ ಗೊತ್ತಾಗಿಬಿಡ್ತದೆ. ಆದರೆ 12ನೇ ಶತಮಾನದೊಳಗೆ ಮೊಬೈಲ್ಗಳಿಲ್ಲ, ಟಿ ವಿಗಳಿಲ್ಲ, ಯಾವ ವಾಹನಗಳ ಸದಕ್ಕೆ ಇಲ್ಲ. ಅವತ್ತಿನ ದಿನಮಾನದೊಳಗೆ ಕಲ್ಯಾಣದೊಳಗೆ ಶರಣರು ಬರೆದಿರ್ತಕ್ಕಂಥ ವಚನ ಶಿವಮೊಗ್ಗ ಜಿಲ್ಲೆ ಒಳಗಿರ್ತಕ್ಕಂಥ ಉಡುತಡಿಗೆಂದು ಬಂದಿದ್ದು ವಚನಗಳು. ಮಹಾದೇವಿಗೆ ಆ ವಚನಗಳನ್ನು ಯಾರು ಗುರುಲಿಂಗ ದೇವರಿಂದ ಹೇಳಿಕೊಡ್ಲಕತ್ತಾರೆ. ಮಹಾದೇವಿ ನೋಡು ಏನ್ರಿ, ಉತ್ತರ ಕರ್ನಾಟಕದೊಳಗೆ ಏನ್ರಿ ಕಲ್ಯಾಣ ಹತ್ಕೊಂಡ ಪಟ್ಟಣದ ಅಲ್ಲಿ ಯಾರ್ಯಾರು ಅದಾರ ಅವರು ಯಾವ ಉಡುತಡಿ ಅಕ್ಕ ಮಹಾದೇವಿ ಏನದಾಳಲ್ಲ ಇವಳ ಊರದಿಂದ 4 ಕಿಲೋಮೀಟ್ರಕ್ಕೆ ಅಲ್ಲಂ ಪ್ರಭುದೇವ್ರು ಹುಟ್ಟಿದ ಊರ. ಕಲ್ಪನೆ ಇರಲಿ ಮಗ, 4 ಕಿಲೋಮೀಟ್ರ್ ಅವ್ರದ್ದು ಬಳ್ಳಿಗಾವಿ, ಇವಳದು ಉಡುತಡಿ 4 ಕಿಲೋಮೀಟ್ರ್ ಅಂತರ. ಯಾವಾಗಿಂದ ಪ್ರಭುದೇವರು ಅವತ್ತಿನ ನಿರ್ಮಾಣದೊಳಗಿಂದ ಕಲ್ಯಾಣಕ್ಕೆ ಹೋಗಿದ್ದೆ ಅಂದ ಮಹಾದೇವಿಗೆ ಅಂದ ಗುರುಲಿಂಗ ದೇವರಿಗೆ ಗೊತ್ತಾಯಿತು. ಬಸವಣ್ಣ ಭಾಗ್ಯವಾಡಿ ಪಟ್ಟಣ ಅಂತಗಂದು ಬಿಟ್ಟು ಕಲ್ಯಾಣಕ್ಕೆ ಅಂದ ಹೋಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ಯಾನಂತನ್ನುವಂಥದ್ದು ಅವತ್ತಿನ ದಿನಮಾನದೊಳಗೆ ಎಲ್ಲಿ ಉಡುತಡಿಗೆ ಅಂದ ಗೊತ್ತಾಯಿತು ಏನ್ರಿ. ನೋಡ್ರಿ ಎಲ್ಲಿ ಉಡುತಡಿ, ಎಲ್ಲಿ ಬಸವ ಕಲ್ಯಾಣ. ಯಾವಾಗಿಂದ ಶರಣರ ವಚನ ಸಾಹಿತ್ಯಗಳನ್ನು ಗುರುಲಿಂಗ ದೇವರು ನಿತ್ಯನೂ ಕೂಡ ಮಹಾದೇವಿ ಅಕ್ಕಗ ಅದು ಎಲ್ಲವನ್ನು ಕೂಡ ಹೇಳಿಕೊಡ್ಲಕ್ಕತ್ರು. ಅವಳ ತಲೆಯಾಗ ಒಂದೇ ಒಂದು ಉಳಿತು ಏನ್ರಿ, ಅಷ್ಟಾಭರಣ ಅಂದ್ರೆ ಏನು, ಷಡಸ್ಥಲ ಅಂದ್ರೆ ಏನು, ಪಂಚಾಚಾರ ಅಂದರೆ ಕೇವಲ ಇದನ್ನು ಬಿಟ್ಟರೆ ಅಂದ್ರೆ ಬೇರೆದು ಯಾವುದು ಕೂಡ ತಲೆಗಿಟ್ಕೊಳ್ಳಿಲ್ಲ. ಯಾವಾಗಿಂದ ಕಲ್ಯಾಣದಿಂದ ವಚನ ಸಾಹಿತ್ಯಗಳು ಯಾವಾಗಿಂದ ಉಡುತಡಿಗೆಂದ ಬಂದು ಗುರುಲಿಂಗ ದೇವರ ಹತ್ರ ಬಂದು ಆ ವಚನ ಸಾಹಿತ್ಯವನ್ನು ಓದ್ತಾ ಮಹಾದೇವಿ ಅಕ್ಕನ ತಲೆಗಿಂದ ಒಂದೇ ಒಂದು ಮೂಡಿಬಿಡ್ತು. ಅದು ಯಾವುದು ಹೊತ್ತು ಕೂಡ ಕೇಳಿದ್ರೆ ನಾನು ಕೂಡ ಕಲ್ಯಾಣಕ್ಕೆ ಹೋಗ್ಬೇಕು. ಆ ವಚನ ಸಾಹಿತ್ಯಗಳನ್ನು ಓದೋದ್ರಿಂದ
ವಯಸ್ಸೆಟ್ಟು ಲಿಂಗ ದೀಕ್ಷೆ ಮಾಡಿಕೊಂಡಾಳೆ. 16-17 ವರ್ಷದ ಹೆಣ್ಣು ಮಗಳನ್ನು ಮಾದೇವಿ ಅಕ್ಕ. ಒಂದು ಕಡೆಗಿಂದ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ, ಇನ್ನೊಂದು ಕಡೆಗಿಂದ ಗುರುವಿನ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ. ಹೊತ್ತು ಹೊಣ್ತು ಅಂದ್ರೆ ಸಾಕು, ಗುರುವಿನ ಮಠಕ್ಕಿಂದ ಹೋಗಬೇಕು, ಅವರು ಸ್ನಾನ ಮಾಡಿಸ್ಬೇಕು, ಪೂಜೆದ ವ್ಯವಸ್ಥೆ ಮಾಡಬೇಕು ಏನ್ರಿ. ಅವರು ಬಟ್ಟೆ ಬರಿ ಅಂತಕ್ಕಂಥ ತೊಳೆದು ಯಾವಾಗಿಂದ ಅವರು ಪ್ರಸಾದ ಆಗಿಂದ ಹೊರಗೆ ಬಂದ್ರಲ್ಲ ಅವಾಗಿಂದ ಮಹಾದೇವಿಗಿಂದ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮಹಾದೇವಿಗಿಂದ ನೀಡುತ್ತಿದ್ರು. ಅವಳ ಮನಸ್ಸ ಹಿಂಗೆ ಚಲೋದು ಉಡ್ಬೇಕತ್ತುಕೊಂಡಲ್ಲಿಲ್ಲ, ಒಂದು ಒಳ್ಳೇದು ಉಣ್ಬೇಕತ್ತುಕೊಂಡಂಥ ಬಯಕೆ ಆಗಲಿಲ್ಲ. ನಾನು ಅಂದ ಚಂದ ಇರಬೇಕತ್ತುಕೊಂಡಂಥದ್ದು ಕೂಡ ಇಲ್ಲ. ಕೇವಲ ಹಣಿ ಮೇಲದ 3 ಬಟ್ಟೆ ವಿಭೂತಿ ಅಂತಕ್ಕಂಥ ಧರಿಸ್ಕೊಂಡು ಏನ್ರಿ ಬದುಕು ಅಂತಕ್ಕಂಥ ಕಳೀಲಿಕ್ಕತ್ತಾಳೆ. ಬೇರೆ ಹೆಣ್ಣು ಮಕ್ಕಳ ಜೊತೆಯೊಳಗೆ ಆಟ ಪಾಠಗಳೆಲ್ಲ ಯಾವುದು ಕೂಡ ಎಲ್ಲ. ಏನು ಆಟ ಆಡಿದ್ರೂ ಕೂಡ ಗ್ರಂಥಗಳ ಜೊತೆಗಳೇನೆ ಆಟಕ್ಕೆ, ಬರೇ ವಚನ ಸಾಹಿತ್ಯ ಏನ್ರಿ. ಹಿಂದಿನ ಶರಣರು ಮಹಾತ್ಮರೆಲ್ಲ ಏನ್ರಿ, ಇವತ್ತು ಜೇಡರ ದಾಶಿಮಾರ್ಯ ಇವರೆಲ್ಲ ಯಾವಾಗಿನವ್ರು ಎತ್ತುಕೊಂಡೆ ಕೇಳಿದ್ರೆ ಇಡೀ ನಮ್ಮ ಭಾರತ ದೇಶದೊಳಗೆ ಏನ್ರಿ ಪ್ರಪ್ರಥಮ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಎತ್ತುಕೊಂಡ್ರೆ ಯಾರು ಹೊತ್ಕೊಂಡು ಕೇಳಿದ್ರೆ ಅವರೇ ಜೇಡರ ದಾಶಿಮಾರ್ಯ. ಬಸವಣ್ಣವ್ರಿಗಿಂತ ಪೂರ್ವದೊಳಗೆ, ಅಲ್ಲಂ ಪ್ರಭುದವ್ರಿಗಿಂತ ಪೂರ್ವದೊಳಗೆ ಜೇಡರ ದಾಶಿಮಾರ್ಯ ಅವತ್ತೇ ಅವರು ವಚನ ಸಾಹಿತ್ಯವನ್ನು ಬರೀತಿದ್ರು. ಆ ಎಲ್ಲ ವಚನ ಸಾಹಿತ್ಯಗಳೆಲ್ಲವೂ ಕೂಡ ನಾಡಿನ ತುಂಬ ಹಬ್ಬಿತ್ತು. ಈ ಶರಣರಿಗಿಂದ ವಚನವನ್ನು ಬರಿಬೇಕು ಅನ್ನುವಂಥ ಕಲ್ಪನೆ ಬಂದಿದ್ದು ಯಾರಿಂದ ಹತ್ತುಕೊಂಡೆ ಕೇಳಿದ್ರೆ ಯಾರಿಂದ? ಜೇಡದ ದಾಶಿಮಾರ್ಯದಿಂದ ವಚನ ಸಾಹಿತ್ಯವನ್ನು ಬರಿಬೇಕನ್ನುವಂಥ ಪರಿಕಲ್ಪನೆ ಬಂತು. ನೋಡ್ರಿ, 12ನೇ ಶತಮಾನಕ್ಕಿಂತಲೂ ಕೂಡ ನಮ್ಮ ನಾಡಿನೊಳಗಿಂದ ವಚನ ಸಾಹಿತ್ಯ ಇತ್ತು. ನೋಡ್ರಿ, ಅವರೆಲ್ಲ ಎಂತೆಂಥ ಶರಣರಾಗಿ ಹೋದರು. ಜೇಡರ ದಾಶಿಮಾರ್ಯ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಬಸವಣ್ಣವ್ರಿಗಿಂತ ಪೂರ್ವದೊಳಗಿಂದ ಆಗಿ ಹೋಗಿರ್ತಕ್ಕಂಥ ಶರಣರದಾರೆ. ಆ ಎಲ್ಲ ವಚನ ಸಾಹಿತ್ಯಗಳನ್ನು ಓದ್ತಿದ್ಲು. ಬಸವಣ್ಣವ್ರ ವಚನ ಸಾಹಿತ್ಯ ಓದ್ತಿದ್ಲು. ಇನ್ನಿತರ ಎಲ್ಲ ಶರಣರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದ್ತಾ 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 ಮಹಾದೇವಮ್ಮನ ತಲೆಯಾಗ ಒಂದೇ ಒಂದು ಉಳಿತು, ನಾನು ಕಲ್ಯಾಣಕ್ಕೆಂದು ಹೋಗ್ಬೇಕು, ಶರಣರು ನೋಡಬೇಕು, ಆ ಅನುಭವ ಮಂಟಪದೊಳಗೆ ನಾನು ಕೂಡ ಕೂಡಬೇಕು, ನಾನು ಒಬ್ಬಂದ ಶರಣಿ ಆಗಬೇಕು, ನಾನು ಒಬ್ಬಳಿಂದ ಮಹಾತ್ಮಳಾಗಬೇಕು. ಅವಳಿಗೆಂದ ಅದೊಂದು ಬಿಟ್ಟರಿಂದ ಬೇರೆ ಯಾವುದು ಕೂಡ ಇಲ್ಲ. ನೋಡ್ತಾನೆ ಮಹಾದೇವಿ ಆ ಗುರುವಿನ ಸೇವೆ ಅಂತಕ್ಕಂಥ ಮಾಡುತ್ತಾ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಹಾದೇವಿ ಅಕ್ಕ ಏನ್ರಿ, ಮಹಾದೇವಿ ಅಕ್ಕ ಎಷ್ಟು ಆದ ತಿಳ್ಕೊಂಡು ಕೇಳಿದ್ರೆ 18 ವರ್ಷದ ತರುಣಿ ಅಕ್ಕ. ಕವಿ ವರ್ಣನ ಮಾಡ್ತಾನೆ ಯಾಕೆಂದು ಬಹುಶಃ ಅಂದಿನ ದಿನಮಾನದೊಳಗೆ ಮಹಾದೇವಿ ಅಕ್ಕನಂಟ ಅಂದರೆ ಸೌಂದರ್ಯವತಿನಿ ಯಾರೂ ಇದ್ದಿದ್ದಿಲ್ಲ. ಅವತ್ತಿನ ದಿನಮಾನದಾಗ ಯಾವ ಪೇರೆಂಟ್ ಲೆವೆಲ್ ಇದ್ದಿದ್ದಿಲ್ಲ, ಯಾವುದು ಕೂಡ ಇದ್ದಿದ್ದಿಲ್ಲ. ಅವತ್ತು ಏನು ಶೃಂಗಾರ ಮಾಡ್ಕೋಬೇಕಾದ್ರೂ ಕೂಡ ಕುಂಕುಮದಾಗೆ ಮಾಡ್ಕೋಬೇಕು, ಏನು ಶೃಂಗಾರ ಮಾಡ್ಕೋಬೇಕಾದ್ರೂ ವಿಭೂತಿ ಒಳಗೇ ಶೃಂಗಾರ ಮಾಡ್ಕೋಬೇಕು. ಯಾವ ಅಲಂಕಾರನೂ ಇರಲಾರ್ದೇ ಮಹಾದೇವಿ ಅಕ್ಕ ಎಷ್ಟು ರೂಪವತಿ ಹತ್ತಿಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಯಾವ ಶಿವಮೊಗ್ಗ ಜಿಲ್ಲೆ ಒಳಗೆ ಆಕಿನಂತ ರೂಪವತಿ ಆಗಿರ್ತಕ್ಕಂಥವ್ರು ಯಾರೂ ಇದ್ದಿದ್ದಿಲ್ಲ. ಗುರುವಿನ ಮಠ ಬಿಟ್ಟರೆ ಮನಿ ಬಿಟ್ಟರೆ ಅಂದ ಮಠ ಏನ್ರಿ, ಯಾರ ಜೊತೆಯೊಳಗೂ ಹೊರಗೆ ಬೆರೀತಿದ್ದಿಲ್ಲ, ಯಾರು ಒಡನಾಡದೊಳಗೂ ಕೂಡ ಇರ್ತಿದ್ದಿಲ್ಲ. ತನ್ನ ಏನು ಒಂದು 8 ಜನ ಗೆಳತಿಯರು ಅವ್ರಿಗೂ ಕೂಡ ತಾನು ಏನು ಕಲಿತು ಬಂದಿರ್ತಕ್ಕಂಥ ಜ್ಞಾನವನ್ನು ತನ್ನ ಗೆಳತಿಯರಿಗೂ ಕೂಡ ನೀಡುತ್ತಿದ್ಲು. ಯಾವ ಮಹಾದೇವಮ್ಮನನ್ನು ಹೆಚ್ಚಿಗೆ ಯಾರೂ ಜನನೇ ನೋಡಿದ್ದಿಲ್ಲ. ಉಡುತಡಿ ಗ್ರಾಮದೊಳಗೆ ಇವಳು ನಿರ್ಮಲ ಶೆಟ್ಟಿ ಮಗಳದಾಳೆ, ಇವಳು ಸುಮತಿ ಮಗಳದಾಳೆ ಹತ್ತುಕೊಂಡು ಅಂತಕ್ಕಂಥದ್ದನ್ನು ಎಷ್ಟೋ ಜನ ಭಾಳ ಜನ ನೋಡಿದ್ದಿಲ್ಲಂತೆ. ಯಾಕೆ ಹತ್ತುಕೊಂಡು ಕೇಳಿದ್ರಕ್ಕೆ ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ, ಬೇರೆ ಗೆಳತಿಯರ ಸಂಖ್ಯೆ ಇದ್ದಿದ್ದಿಲ್ಲ. ಯಾರು ಬಂದರೂ ಆಕಿನ ಮನೆಗೆ ಬರಬೇಕು. ಹೌದು, ಆಟ ಆಡೋದೇನೋ ಅವೇ ವಚನ ಸಾಹಿತ್ಯಗಳಿಗೆ ಬಿಡಿಸಿ ಹೇಳಕ್ಕೆ ಅವರೆಲ್ಲ ಗೆಳತಿಯರಿಂದ ಕೂತ್ಕೊಂಡು ಕೇಳೋರು. ಇದನ್ನೆಲ್ಲ ನೋಡಿ ಅಂದ ಗೆಳತಿಯರು ಕೂಡ ಅಂತಿದ್ರು, ಏನು ವಚನ ಏನು ಪುಸ್ತಕ ಹತ್ತುಕೊಂಡಂತಿದೆ, ಒಂದು ಈಟಂದ ಅದ್ರಾಗಿಂದ ಹೊರಗೆ ಬಾ, ಒಂದಿಟ್ಟು ಏನು ಅಂದ ಚಂದ ನೋಡೋಕೆಂದು ಹೋಗೋಣ ಹತ್ತಿಕೊಂಡ್ರೆ ಮಹಾದೇವಿ ಅಕ್ಕ ಅದಕ್ಕೆ ಮನಸ್ಸು ಮಾಡ್ತಿದ್ದಿಲ್ಲ. ನಾನು ಯಾವುದು ಕೂಡ ಬೇಕಾಗಿಲ್ಲ, ನಾವು ಯಾವ ಅಂದ ಚಂದ ಯಾವುದನ್ನು ಕೂಡ ನೋಡೋಂಗಿಲ್ಲ, ಯಾವಾಗಿಂದ ಯಾವ ಅಂದ ಚಂದನೂ ಕೂಡ ನೋಡೋಂಗಿಲ್ಲ. ನನಗೇನು ಬೇಕಾಗ್ಯದ? ಶರಣರ ಗ್ರಂಥಗಳು ಬೇಕು, ನನಗೆ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯಗಳು ಬೇಕು, ನಾನೊಬ್ಬಕ್ಕೆ ಶರಣಿ ಆಗಬೇಕು, ನಾನು ಒಬ್ಬಳಿಂದ ಮಹಾತ್ಮಳಾಗಬೇಕು ಅನ್ನುವಂಥ ತಿಳಿಯಾಗ ಅದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ. ಯಾವಾಗ ಲಿಂಗ ದೀಕ್ಷೆ ಆಯಿತೋ ಈ ಮಹಾದೇವಿ ತಿಳಿಯಾಗ ಒಂದೇ ಒಂದು ಮಂತ್ರ, ಅದು ಯಾವುದು ಒತ್ತುಕೊಂಡದೆ ಕೇಳಿದ್ರೆ ಚೆನ್ನಮಲ್ಲಿಕಾರ್ಜುನ. ಯಾಕೆಂದ್ರೆ ತಿಳಿಯಾಗ ಅದು ಒಂದೇ, ಬೇರೆ ಯಾವ ಮಂತ್ರನೂ ಕೂಡ ಇಲ್ಲ. ಮಹಾದೇವಿಯಕ್ಕ ಕುಂತರು ಚೆನ್ನಮಲ್ಲಿಕಾರ್ಜುನ, ನಿಂತರು ಚೆನ್ನಮಲ್ಲಿಕಾರ್ಜುನ. ತಾನು ಏನು ವಚನಗಳನ್ನು ಬರೀತಿದ್ಲಲ್ಲ ಆ ವಚನಗಳನ್ನು ಕೂಡ ಆ ವಚನಕ್ಕಿಂತ ಕೊನೆಗಿಂದ ಅಂಕಿತ ಹತ್ತುಕೊಂಡಿರ್ತದಲ್ಲ. ಬಸವಣ್ಣವರು ಕೂಡಲ ಸಂಗಮ ದೇವ ಹತ್ತುಕೊಂಡು ಇಟ್ಕೊಂಡ್ರು, ಮಹಾದೇವಿ ಅಕ್ಕ ಏನು ಇಟ್ಕೊಂಡಾಳ? ಚೆನ್ನಮಲ್ಲಿಕಾರ್ಜುನೇ ಇಟ್ಕೊಂಡ್ಲು. ಚೆನ್ನಮಲ್ಲಿಕಾರ್ಜುನ ಹತ್ತುಕೊಂಡ್ರೆ ಅಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿ, ಎಟ್ರು ಭಕ್ತಿ ಎಟ್ರು ಮಟ್ಟಿಗೆ ಅಂತ ನಂಬಿಕೆ ಎತ್ತುಕೊಂಡೋದಕ್ಕೆ ಕೇಳಿದ್ರೆ ಏನ್ರಿ,
ನಾನು ನಿಮಗೆ ಹೇಳ್ತೇನೆ, ಇನ್ನೂ 2-3 ದಿವಸದ ಆಕೆ ಎಷ್ಟು ಮಟ್ಟಿಗೆ ನಂಬಿಕೆ ಇಟ್ಕೊಂಡಿದ್ಲು. ಯಾರ ಮೇಲೆ? ಮನುಷ್ಯರ ಮೇಲೆ ಅಂದ್ರೆ ನಂಬಿಕೆ ಇಟ್ಟಿಲ್ಲ, ಇನ್ನೊಬ್ಬರ ಮೇಲೆ ಅಂದ್ರೆ ನಂಬಿಕೆ ಇಟ್ಟಿಲ್ಲ. ಹಾಗಾದ್ರೆ ಯಾರ ಮೇಲೆ ಅಷ್ಟೊಂದು ನಂಬ್ಕೊಂಡಿದ್ಲು ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಯಾವ ಅಕ್ಕ ಮಹಾದೇವಿ ಮೊದಲು ಅಕ್ಕ ಮಹಾದೇವಿ ಇದ್ದಿದ್ದಿಲ್ಲ, ಬರೇ ಮಹಾದೇವಿ ಆಕಿ. ಏನ್ರಿ, ನಿರ್ಮಲ ಶೆಟ್ಟಿ ಮಗಳು ಒಬ್ಬ ಸಾಮಾನ್ಯ ಮಹಾದೇವಿ. ಆದ್ರೆ ಅಕ್ಕ ಯಾವಾಗ ಅಕ್ಕಳತ್ತ ಅನ್ನೋದನ್ನು ತಿಳ್ಕೊಳ್ಳೋದೇ ಭಾಳ ಮಹತ್ವದದೆ. ಪುರಾಣ ಏನ್ರಿ, ಪುರಾಣ ಏನು ತಿಳ್ಕೊಳ್ಳೋದು ಕೇಳಿದ್ರೆ 18 ವರ್ಷದ ತರುಣಿ ಒಬ್ಬ 80 ವರ್ಷದ ಅಲ್ಲಮ್ಮ ಪ್ರಭುದೇವರು ಇವಳಿಗೆ ಅಕ್ಕ ತಿಳ್ಕೊಳ್ಳೋದು ಕರೀತಾರಲ್ಲ, ಯಾಕೆ ಕರೀತಾರತ್ತ ಅನ್ನೋದನ್ನು ತಿಳ್ಕೊಳ್ಳೋದೇ ಇದು ಪುರಾಣ. 18 ವರ್ಷದಿಂದ ಹುಡುಗಿಗೆ 80 ವರ್ಷದಿಂದ ಮುದಕ್ಕೆ ಅಕ್ಕ ಹತ್ಕೊಂಡು ಕರೀತಾರನ್ರಿ. ಇನ್ನು ತಂಗಿ ಅನ್ಬೋದು, ಮಗಳು ಅನ್ಬೋದು, ಮೊಮ್ಮಗಳು ಅನ್ಬೋದು, ಬೇಡ ಹೆಸರಿಟ್ಟಂದ ಕರಿಬೋದು. ಆದರೆ 80 ವರ್ಷದ ಅಲ್ಲಮ್ಮ ಪ್ರಭುದೇವರು ಯಾರಿಗೆ 18 ವರ್ಷದ ತರುಣಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮಹಾದೇವಿಗೆ ಅಕ್ಕ ಮಹಾದೇವಿ ಎತ್ತಿಕೊಳ್ಳೋದು ಕರೆದಿರ್ತಕ್ಕಂಥವರೇ ಅಲ್ಲಮ್ಮ ಪ್ರಭುದೇವರು. ಅಂಥದ್ದು ಏನು ಮಾಡಿರ್ಬೇಕು ಮಹಾದೇವಿ? ಇಡೀ ನಾಡಿನ ಜನತೆಗೆ, ಇಡೀ ನಮ್ಮ ರಾಷ್ಟ್ರಕ್ಕೆ ಅಕ್ಕ 18 ವರ್ಷದ ತರುಣಿ, ಇಡೀ ನಮ್ಮ ಭಾರತ ದೇಶಕ್ಕೆ ಅಕ್ಕ ಆಗಬೇಕಲ್ಲ, ಅಕ್ಕ ಅನ್ನಿಸ್ಕೋಬೇಕಲ್ಲ ಅಂತ ಅಕ್ಕಮ್ಮ ಅನ್ನಿಸ್ಕೊಳ್ತಕ್ಕಂಥ ಕಾಯಕವನ್ನು, ಕಾರ್ಯವನ್ನು ಏನು ಕೆಲಸ ಮಾಡ್ಯಾಳ ಮಹಾದೇವಿ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದೇ ಭಾಳ ದೊಡ್ಡ ಮಹತ್ವದ ಪುಣ್ಯಾತ್ಮರೇ. ಅಂಥ ಮಹಾದೇವಿ ಅಕ್ಕನ ಚರಿತ್ರೆ ಭಾಳ ಸುಂದರವಾಗಿರ್ತಕ್ಕಂಥ ಚರಿತ್ರೆ ಅದು. ಅಂದ್ರೆ ಪವಾಡಗಳಿಲ್ಲ ಏನ್ರಿ, ನಿಮಗೆ ಹೇಳ್ಬೇಕಂತ ನಾ ಹೇಳಿನಲ್ಲಿ ನಿಮಗೆ, ಪವಾಡಗಳಿಲ್ಲ. ಕಲ್ಲು ಹೋಗಿ ಬಂಗಾರ ಮಾಡಿದೆ, ಬಂಗಾರ ಹೋಗಿ ಕಲ್ಲು ಮಾಡಿದೆ, ಇಂಥ ಪವಾಡಗಳಿಲ್ಲ. ಅವಳ ಬದುಕನ್ನೇ ಪವಾಡ ಮಾಡಿಕೊಂಡ್ಳು ಏನ್ರಿ, ಅವಳ ಜೀವನನೇ ಪವಾಡ ಮಾಡಿಕೊಂಡ್ಳು. ತನಗಾದಿನ ಚನ್ನಮಲ್ಲಿಕಾರ್ಜುನಿಗೆ ತನ್ನ ಜೀವನ ಅಂತಕ್ಕಂಥ ಮುಡುಪಾಗಿಟ್ಲು. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನ್ನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥವಳು. ನೀವೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಕೇಳಿರ್ಬೇಕು. ನೀವೆಲ್ಲ ಮಲ್ಲಮ್ಮ ಎಷ್ಟರ ಮಟ್ಟಿಗೆಂದ ಚನ್ನಮಲ್ಲಿಕಾರ್ಜುನ ಮೇಲೆ ಭಕ್ತಿ ಇದ್ಲೋ, ಮಲ್ಲಯ್ಯನ ಮೇಲಿಂದ ಭಕ್ತಿ ಇದ್ಲೋ, ಅವಳಕ್ಕಿಂತ 10 ಪಟ್ಟ ಯಾರು ಮಹಾದೇವಿ ಚನ್ನಮಲ್ಲಿಕಾರ್ಜುನ ಮೇಲೆ ಅಂದ ನಂಬಿಕೆ ಭಕ್ತಿ ಅಂತಕ್ಕಂಥ ಇಟ್ಕೊಂಡು ಬದುಕು ಅನ್ನತಕ್ಕಂಥದನ್ನು ಮಹಾದೇವಿ ಅಕ್ಕತನ ಮನಿತನದೊಳಗೆ ಜೀವನ ಕಳೀಲಿಕ್ಕತ್ತಾಳೆ. ಹಿಂಗೆಲ್ಲ ಆನಂದದ ಜೀವನ, ವಚನ ಸಾಹಿತ್ಯ, ತತ್ವ ಶಾಸ್ತ್ರ ಇವೆಲ್ಲನೂ ಕೂಡ ಎಲ್ಲದರ ಆನಂದದೊಳಗೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಮಹಾದೇವಿ ಅಕ್ಕಗೂ ಕೂಡ ಒಂದು ದುರ್ಘಟನೆ ಅಂತ ನಡೀತದೆ, ಕಷ್ಟ ಅಂತಕ್ಕಂಥ ಬರ್ತವೆ. ಅದು ಎಲ್ಲರ ಜೀವನದಾಗೂ ಕೂಡ ಬರವೆ. ಶರಣರಿಗೆ ಬಿಟ್ಟಿಲ್ಲ, ಸಂತರಿಗೆ ಬಿಟ್ಟಿಲ್ಲ. ನಾನು ಹೇಳಿದ್ನಲ್ಲಿ ನಿಮಗೆ ಪ್ರಾರಬ್ಧದ ಕರ್ಮ ಇದು ಯಾರನ್ನೂ ಕೂಡ ಬಿಟ್ಟಿಲ್ಲ. ಅಂಥ ಬಸವಣಿಗೆ ಬಿಟ್ಟಿಲ್ಲ, ಕಲ್ಯಾಣ ಬಿಟ್ಟು ಓಡಿಸ್ತು ಏನ್ರಿ. ಯಾರ ಜೀವನದಾಗೂ ಕೂಡ ಬಿಟ್ಟಿಲ್ಲ. ಇದು ಪ್ರಾರಬ್ಧದ ಕರ್ಮ ಅಂತಕ್ಕಂಥ ಶರಣರು, ಸಂತರು, ಸ್ವಾಮಿಗಳು ಏನ್ರಿ, ಇದು ಯಾರನ್ನೂ ಕೂಡ ಬಿಟ್ಟಿಲ್ಲ. ನನಗೆ ಮೊನ್ನೆ ಬಂದ, ನೀವೇ ಸ್ವಾಮಿಗಳು ನಿಮ್ಮದೇ ಕಾರ್ ಆಕ್ಸಿಡೆಂಟ್ ಆಗ್ಬೇಕಂದ. ಮೊನ್ನೆ ನನ್ನ ಕಾರ್ ಆಕ್ಸಿಡೆಂಟ್ ಆಗ್ಯದ, ನೀವು ಸ್ವಾಮಿಗಳು ನಿಮ್ಮದೇ ಆಗ್ಬೇಕು ಆಕ್ಸಿಡೆಂಟ್ ಆತಂದು. ನನ್ನ ಹಣೆ ಬರ್ದಾಗ ಅದೇ ಬರ್ತದೆ ಅಂದ್ರೆ ನಾ ಏನು ಮಾಡೋ ಏನ್ರಿ. ಹಣೆ ಬರ ತಪ್ಸಕ್ಕೆ ಯಾರದಿಂದ ಹಾಕದೇನ್ರಿ. ಸುಮ್ಮನೆ ಎದ್ದಂದ ನಿಮಗೆ ಮಾತು ಹೇಳ್ತೀನಿ. ನಿಮಗೆ ಹೆಂಗೆ ವಿಚಿತ್ರ ಇರ್ತದೆ ಅಂತನಕ್ಕೆ, ಒಂದು ತೋಲಿ ಪುರಾಣಕ್ಕೆ ಹೋಗಿದ್ದೀನ. ಅಲ್ಲಿ ಒಂದು ದೇವಸ್ಥಾನ ಮದುವೆ ನಡೆದಿತ್ತು, ಭಾಳ ದೊಡ್ಡ ಶ್ರೀಮಂತರು ಮದುವೆ. ಅದು ಹೆಸರು ಹೇಳೋದು ಬ್ಯಾಡ ಹತ್ತಿಕೊಂಡಂತಿನ ಏನ್ರಿ. ದೊಡ್ಡ ಶ್ರೀಮಂತರು, ದೊಡ್ಡ ರಾಜಕಾರಣಿ ಮಗ ಮದುವೆ. ದೊಡ್ಡ ರಾಜಕಾರಣಿ ಮಗ ಸಿಕ್ಕಾಬಡಿ ರೊಕ್ಕ ಅವನ ಬಲ್ಲಿ ಏನ್ರಿ. ಅವನು ಮದುವೆಗೆ ಅಂದ್ರೆ ಎಂತಿಂಥವ್ರು ಬಂದವ್ರು, ಎಲ್ಲ ಮಿನಿಸ್ಟ್ರುಗಳು ಏನು ಭಾಳ ದೊಡ್ಡ ದೊಡ್ಡ ಮಂದಿ ಬಂದಾರ. ಮೊದಲಿಗೆ ದೇವ್ರ ಅಕ್ಕಿ ಕಾಳು ಹತ್ತಿಕೊಂಡು ಗದ್ದಿಗೆ ಮುಂದೆ ಹಾಕ್ತಾರೆ, ಗುಡಿ ಮುಂದೆ ಏನ್ರಿ. ಮತ್ತು ದೈವದ ಅಕ್ಕಿ ಕಾಳು ಹತ್ತದ ಕಲ್ಯಾಣ ಮಂಟಪದಾಗ ಅದು ಹಾಕ್ತಾರೆ. ಯಾವಾಗಂದ್ರೆ ದೇವ್ರ ಅಕ್ಕಿ ಕಾಳು ಬಿದ್ದಾವೆ ಗುಡಿ ಮುಂದೆ ಬಿದ್ದು ಅಲ್ಲೊಂದು ಪದ್ಧತಿ ಅದ. ಅಲ್ಲಿ ಅಕ್ಕಿ ಕಾಳು ಬಿದ್ದು ಕೂಡ ನಾ ಗುಡಿಗೆ ಅಂದ್ರೆ 5 ಸುತ್ತು ಹಾಕ್ತಾರೆ ಏನ್ರಿ. ಗಂಡ ಹೆಣ್ತಿ ಕೈ ಹಿಡ್ಕೊಂಡು ಏನ್ರಿ. 2 ಕಿರುಬಳ ಕೂಡಿದ್ರೆ ಗಂಡ ಹೆಣ್ತಿ, 2 ಹೆಬ್ಬಳ ಕೂಡಿದ್ರೆ ಅದು ವಾದಂಗ ಹೇಳ್ತೀರಿ. ಕಿರುಬಳ ಹಿಡ್ಕೊಂಡು ಅವ ಗಂಡ ಹುಡುಗ ಮುಂದಾನ, ಹೆಣ್ತಿ ಹಿಂದದಾಳ. 1 ಸುತ್ತು ಹಾಕ್ಯಾರ, 2 ಸುತ್ತು ಹಾಕ್ಯಾರ, 3 ಸುತ್ತು ಹಾಕ್ಯಾರ, 4ನೇ ಸುತ್ತು ಹಾಕಕ್ಕೆ ಹೊಂಟಾರ. ಅಲ್ಲಿ ಕಾಲಾಗಿಂದ ಕಲ್ಲಿಂದು ಆಧಾರ ಹತ್ತಿರೇನು ನೀವು ಬೂದಿ ತುಂಬಿಟ್ಟಿರ್ತಾರಲ್ಲ ಪ್ರಸಾದ, ಅದು ಕಲ್ಲಿಂದ ಅದು. ಪಾಪ 3 ಸುತ್ತು ಹಾಕ್ಯಾನ, 4ನೇ ಸುತ್ತಿಂದ ಹೊಂಟಾನ. ಅದು ಆಧಾರ ಪ್ರಸಾದ ಕಲ್ಲಿಗೆ ಅದು ಎಡವ್ಯಾನ, ಕೆಳಗೆ ಬಿದ್ದಾನ, ಕಲಸಾಗಿ. ಇನ್ನು 5 ಸುತ್ತೂ ಹಾಕಿಲ್ಲ, 4ನೇ ಸುತ್ತು ಹಾಕ್ಯಾನ ಏನ್ರಿ. ಬಾರದು ಬಪ್ಪದು ತಪ್ಪದು, ಇದು ಯಾರಿಗೂ ಕೂಡ ಬಿಟ್ಟಿಲ್ಲ. ಹಂಗೆ ಯಾವ ಮಹಾದೇವಿ ಜೀವನದೊಳಗೂ ಕೂಡ ಅವಳಿಗೆ ಬಂದಿರ್ತಕ್ಕಂಥ ಕಷ್ಟಗಳಂತೂ ನಮಗೆ ಬಂದಿಲ್ಲ ಏನ್ರಿ. ಶರಣರಿಗೆ ಬಂದಿರ್ತಕ್ಕಂಥ ಕಷ್ಟಗಳು ನಮ್ಗೆ ಬಂದವಂತೀರೇನು, ನಮಗೆ ಬಂದಿಲ್ಲ ಏನ್ರಿ. ನಮ್ಮದೇ ಭಾಳ ದೊಡ್ಡದತ್ತು ನಾವು ತಿಳ್ಕೊಂಡಿವಿ. ಶರಣರಿಗೆ ಸಂತರಿಗೆ
ಭಾಳ ದೊಡ್ಡ ದೊಡ್ಡ ಕಷ್ಟಗಳು ಬಂದವೆ. ಹಂಗೆ ಮಾದೇವಿ ಅಕ್ಕಗೆ ಏನು ಕಷ್ಟಗಳು ಬರ್ತಾವತ್ತ ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ನೋಡೋಣ. ಈಗೆಲ್ಲ ಇಲ್ಲೇ ಪರ್ಯಂತರವಾಗಿ ನಮ್ಮೆಲ್ಲ